ಎಲ್ಲರಿಗೂ ಸಹ ಬೆಳಗಿನ ಶುಭೋದಯಗಳು. ಆದ್ಮೇಲೆ ನಮ್ಮ ಶಾಲೆಯಲ್ಲಿ ಈಗ 3ನೇ ತಾರೀಕು ಮತ್ತು 4ನೇ ತಾರೀಕಂದು ಸಾಮಾಜಿಕ ಪರಿಶೋಧನೆ ನಡೆದಿದೆ. ನಿನ್ನೆ ಮಳೆಯ ಕಾರಣ ನಿನ್ನೆ ಪರಿಶೋಧನೆ ನಡೆಯಲಿಲ್ಲ. ಹಾಗಾಗಿ ಇವತ್ತು ಅಂತಿಮವಾಗಿ ಅವರೇನು ಶಾಲಾ ಬಗ್ಗೆ ಆಗಿರ್ಬೋದು, ಸಮುದಾಯದಲ್ಲಿ ಏನು ಸಂಗ್ರಹಿಸಿದಂತಹ ಧನಾತ್ಮಕ ಮತ್ತು ಋಣಾತ್ಮಕ ವಿಚಾರಗಳನ್ನು ತಮ್ಮ ಮುಂದೆ ಮಂಡಿಸಲಿಕ್ಕೆ ಒಂದು ವಿಶೇಷವಾದ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಆ ಸಭೆಗೆ ತಾವೆಲ್ಲರೂ ಆಗಮಿಸಿದ್ದೀರಿ. ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕ್ ಪಂಚಾಯತ್ ಸಿದ್ದಾಪುರ 2023 ಮತ್ತು 24ನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ನಮಗೆ ಮಾರ್ಗದರ್ಶನ ಮಾಡಿದ್ರು. ಅದರಂತೆ ನಾವು ಶ್ರೀಪತಿ ಗೌಡ್ರ ಹತ್ರ ಅವರಿಗೆ ಒಂದು ನೋಟಿಸ್ ಕೊಡುವುದರ ಮುಖಾಂತರ ಆಗಲಿ ಮತ್ತೆ ಬೆಳಿಗ್ಗೆ ಮನವಿ ಮಾಡ್ಕೊಂಡಿದ್ವಿ. ಅದಕ್ಕೆ ಅವರು ಕೂಡ ಈ ಒಂದು ಸಭೆಗೆ ಆಗಮಿಸಿ ಈ ಒಂದು ಶಾಲಾ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಾರೆ. ಶ್ರೀಪತಿ ಗೌಡರಿಗೆ ವೈಯಕ್ತಿಕವಾಗಿ ಹಾಗೂ STMC ಪರವಾಗಿ ಹಾಗೂ ತಾಲೂಕು ನೋಡಲ್ ಸಭೆಯ ತಾಲೂಕು ಅಧಿಕಾರಿಗಳ ಪರವಾಗಿ ಹಾಗೂ ನಮ್ಮ STMC ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರೀಯುತ ನಾಗರಾಜ್ ಹೆಗಡೆ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ, ತಾಲೂಕ್ ಪಂಚಾಯತ್ ಸಿದ್ದಾಪುರ, ಇವರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ನಮ್ಮ STMC ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಶಾಲೆಯ ನೂತನ STMC ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ನಾಗರಾಜ್ ಮಂಜುನಾಥ್ ನಾಯ್ಕ ಅವರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ STMC ಪರವಾಗಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಶಾಲೆಯ ಮುದ್ದು ಮಕ್ಕಳಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಸ್ವಾಗತ ಭಾಷಣವನ್ನು ಇದೀಗ ಈ ಒಂದು ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆಯ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೇಳ್ಕೊಳ್ತೇನೆ. ಎಲ್ಲರೂ ಕೂಡ ಎದ್ದಿದ್ದು
ಒಂದು ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆಯ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಶ್ರೀಯುತ ನಾಗರಾಜ್ ಹೆಗಡೆ ಸರ್, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ, ತಾಲೂಕು ಪಂಚಾಯತ್ ಸಿದ್ದಾಪುರ. ಇದೀಗ ನಿಮ್ಮ ಮುಂದೆ ಅವರು ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಇವತ್ತು ನಾವು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಒಂದು ಶಾಲಾ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ತಮಗೆಲ್ಲ ಅನಿಸಬಹುದು ಇದೊಂದು ವಿಶೇಷ ಸಭೆ ಅಂದ್ಕೊಂಡಿದ್ದೀರಿ ಎಲ್ಲರೂ ಅಂದ್ಬಿಟ್ಟು. ಈ ಹಿಂದೆಲ್ಲೂ ಈ ಥರ ಒಂದು ಸಭೆಗಳು ಮುಕ್ತಿ ಶಾಲೆಯಲ್ಲಿ ಆಗಲಿಕ್ಕಿಲ್ಲ, ಮುಂದೆ ಆಗ್ತಿಲ್ಲ ಗೊತ್ತಿಲ್ಲ. ಅಲ್ಲಿ ಹೊಸ ಒಂದು ಸಿಸ್ಟಮು ಈ ಬರುವಂತ ವತಿಯಿಂದ ಸರ್ಕಾರ ಆದೇಶ ಮೇರೆಗೆ ಎಲ್ಲ ರಾಜ್ಯದ ಎಲ್ಲ ಶಾಲೆಗಳು ಕೂಡ ಪ್ರಾರಂಭ ಆಗಿದೆ. ಈ ಒಂದು ಕಾರ್ಯಕ್ರಮ ನಾವೇನಿದೆ, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ, ಸಾಮಾಜಿಕ ಪರಿಸರ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಮತ್ತು ತಾಲೂಕು ಪಂಚಾಯತ್ ಸಿದ್ದಾಪುರ ಮತ್ತು ತಾಲೂಕಿನ ಎಲ್ಲ ಶಿಕ್ಷಣ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ನಾವಿವತ್ತು ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಸರ ಶಾಲಾ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಸಭೆಯ ವೇದಿಕೆ ಮೇಲಿರುವಂಥ ಸಭಾಧ್ಯಕ್ಷರೇ ಹಾಗೂ SDMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಊರ ಹಿರಿಯವರೇ ಮತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಪಾಲಕ ಪೋಷಕರೇ, ಸಮುದಾಯದವರೇ, ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ಉರ್ದು ಮಕ್ಕಳೇ ಹಾಗೂ ಅಡಿಗೆ ಸಿಬ್ಬಂದಿಗಳೇ ಮತ್ತು ಈ ಒಂದು ಊರಿನ ಎಲ್ಲ ಸಾರ್ವಜನಿಕರೇ, ಇವತ್ತು ಈಗಾಗಲೇ ಇದು ಸರ್ಕಾರ ಆದೇಶದ ಮೇರೆಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ತಮ್ಮೆಲ್ಲರೂ ಗೊತ್ತಿದೆ. ಇದು ಪ್ರೀ ನರ್ಸರಿಯಿಂದ ಹಿಡಿದ್ಬಿಟ್ಟು ಅಂಗನವಾಡಿ LKG UKG ಹಿಡಿದ್ಬಿಟ್ಟು ಸೆಕೆಂಡ್ PU ವರೆಗೂ ಕೂಡ ಒಂದು ಸರ್ಕಾರದ ಒಂದು ಅನುದಾನವನ್ನು ಕೊಡುವಂಥದ್ದು. ಇಲ್ಲಿ ಕೆಲವು ಅನುದಾನ ರೂಪದಲ್ಲೂ ಬರ್ಬೋದು, ವಸ್ತು ರೂಪದಲ್ಲೂ ಕೂಡ ಬರ್ಬೋದು. ಇಲ್ಲಿ ಅಂಗನವಾಡಿಯಿಂದ ಕೂಡ ಬರುತ್ತೆ. ನಂತರ ಈ ಒಂದು ಯೋಜನೆ ಸಂಬಂಧಪಟ್ಟಂತೆ ಶಾಲೆಯ ಎಲ್ಲ ಮೂಲಭೂತ ಸೌಕರ್ಯಗಳು, ಮಧ್ಯಾಹ್ನ ಬಿಸಿ ಊಟ ಇರಲಿ ಅಥವಾ ಕ್ಷೀರಭಾಗ್ಯ ಯೋಜನೆ ಇರಲಿ ಅಥವಾ ಮೊಟ್ಟೆ ಕೊಡುವಂಥದ್ದು ಇರಲಿ, ಶಾಲೆಯ ಎಲ್ಲ ಶಿಕ್ಷಣ ಸಂಬಂಧಪಟ್ಟಂತೆ ಇರಲಿ, ಪ್ರತಿಯೊಂದು ಕೂಡ ಒಂದು ಈ ಯೋಜನೆಯಲ್ಲೇ ಸರ್ಕಾರ ಕೊಡ್ತಾ ಇರುವಂಥದ್ದು. ಇದು ಏನಿದೆ ಮಕ್ಕಳಿಗೆ ಬೆನಿಫಿಷರಿ ಫಲಾನುಭವಿಗಳು ಅಂದರೆ ಇಲ್ಲಿ ಒಂದು ಮಕ್ಕಳೇ ಇರ್ತಾರೆ, ಅವರಿಗೆ ಅದು ಸರಿಯಾಗಿ ಮುಟ್ತಾ ಇದೆ ಹೇಗೆ, ಅಥವಾ ಮುಟ್ಟುವಲ್ಲಿ ಏನಾದರೂ ಲೋಪದೋಷಗಳಾಗಿದಾವ ಅಥವಾ ಇನ್ನೂ ಏನಾದರೂ ಸಂಬಂಧಪಟ್ಟಂತೆ ಏನಾದರೂ ಸಲಹೆ ಸೂಚನೆಗಳು ಸರ್ಕಾರಕ್ಕೆ ನಾವು ಕೊಡುವಂಥದ್ದಿದೆಯೋ ಹಾಗೂ ಮತ್ತು ಮೂಲಭೂತ ಸೌಕರ್ಯಗಳು ಸರಿಯಾಗಿ ಮಕ್ಕಳಿಗೆ ಸಿಗ್ತಾ ಇದೆ ಹೇಳೋ ಬಗ್ಗೆ ನಾವು ಅದನ್ನ ಇವತ್ತೊಂದು ಸಭೆಯ ಮೂಲಕ, ಈ ಸಾಮಾಜಿಕ ಪರಿಶೋಧನಾ ಒಂದು ಕಾರ್ಯ ಮೂಲಕ ಕೊನೆಯಿಂದ ನಾವು ಸಭೆ ಮಾಡಿಬಿಟ್ಟು ಇಲ್ಲಿ ಎಲ್ಲರೂ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕರೆದ್ಬಿಟ್ಟು ಅವರ ಒಂದು ಸಮ್ಮುಖದಲ್ಲಿ ನಾವು ಚರ್ಚೆ ಮಾಡಿ ಸರ್ಕಾರಕ್ಕೆ ಅದನ್ನ ಮಾಹಿತಿಯನ್ನ ಅಥವಾ ಸಲಹೆಯನ್ನ ಅಥವಾ ಏನು ಸಮಸ್ಯೆ ಇದೆ ಅಥವಾ ಏನು ನ್ಯೂನತೆ ಇದೆ, ಏನು ಒಳ್ಳೆಯ ಅಂಶ ಇದೆ, ಗುಣಾತ್ಮಕ ಇದೆ, ಋಣಾತ್ಮಕ ಇದೆ, ಅದನ್ನು ನಾವು ಸರ್ಕಾರ ಗಮನಕ್ಕೆ ತರುವಂಥದ್ದು. ಇದು ಮೊದಲೇನಿತ್ತು, ನೀವು ಯಾವುದೇ ಸಭೆಗಳನ್ನು ಮಾಡಿದ್ರು ಕೂಡ ನೀವು ನಿಮ್ಮ ಇಲಾಖೆ ಸಂಬಂಧಪಟ್ಟಂತೆ ಪಂಚಾಯತಿ ಅಥವಾ ತಾಲೂಕು ಲೆವೆಲ್ ಇಲಾಖೆಗೆ ಅಷ್ಟೇ ನೀವು ಮಾಹಿತಿ ಕೊಡ್ಬೋದಿತ್ತು. ಪಾಲಕರ ಸಭೆ ಮಾಡ್ತೀರಿ ಅಥವಾ SMC ಸಭೆ ಮಾಡ್ತೀರಿ ಅಥವಾ ಯಾವ್ದಾದ್ರು ನೀವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀರಿ, ಇಷ್ಟೇ ಇತ್ತು. ಇದು ಈ ಥರ ಅಲ್ಲ. ಇದು ಶಿಕ್ಷಣ ಸಂಸ್ಥೆ ಇಲಾಖೆ ಏನಿದೆ, ಶಿಕ್ಷಣ ಮಂತ್ರಾಲಯ ಏನಿದೆ, MOE ಏನಿದೆ, ಅವರಿಗೆ ಒಂದು ವರದಿಯನ್ನು ತಲುಪಿಸುವಂಥದ್ದು ಸರ್ಕಾರಕ್ಕೆ ಸವಿವರವಾಗಿ ತಿಳಿಸಿಕೊಟ್ಟಂತ ಶ್ರೀಯುತ ನಾಗರಾಜ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಶಿಕ್ಷಣ ಇಲಾಖೆಯಿಂದ ದೊರೆಯುವಂತಹ ಏನು ಸರ್ಕಾರಿ ಶಾಲೆಗಳಿಗೆ ಇಲಾಖೆಯಿಂದ ಏನು ಯೋಜನೆಗಳು ಇದಾವೆ ಅಂತಕ್ಕಂಥದ್ದನ್ನ ಮಂಡಿಸಲಿಕ್ಕೆ ಅವರು CRPF ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ಈಗ ನಿಮ್ಗೆ ಗೊತ್ತಿರುವಂತೆ ಶಾಲಾ ಪ್ರಾರಂಭದಲ್ಲಿ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕಗಳನ್ನ ನಾವು ಈಗಾಗಲೇ ಇಲಾಖೆ ನಮ್ಮ ಶಾಲೆಗೆ ಸರಬರಾಜು ಮಾಡಿತ್ತು. ಅದನ್ನ ಭಾಗ 1 ಪುಸ್ತಕವನ್ನು ನಾನು ಈಗಾಗಲೇ ಮಕ್ಕಳಿಗೆ ಕೊಟ್ಟಿದ್ದೇನೆ. ಭಾಗ 2 ಕೂಡ ಆ ಮಕ್ಕಳ ಹೆಸರಲ್ಲೇ ಅಲ್ಲಿ ತೆಗೆದಿಟ್ಬಿಟ್ಟಿದ್ದೀವಿ. ಯಾಕಂದ್ರೆ ಮಕ್ಕಳು ಕೆಲವೊಮ್ಮೆ ಹೊರಲಿರ್ತದೆ, ಕೆಲವೊಮ್ಮೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿರಲ್ಲ. ಹಾಗಾಗಿ ಶಾಲೆ ಸುರಕ್ಷಿತವಾಗಿರಲಿ ಅಂತ ಹೇಳಿ ಭಾಗ 2 ಪುಸ್ತಕವನ್ನ ಶಾಲೆ ಗಾರ್ಡನ್ ಒಳಗೆ ಇಟ್ಟಿದ್ವಿ. ಅದು ದಸರಾ ರಜೆ ಮುಗಿದ ನಂತರ ನಿಮಗೆ ಕೊಡುವಂತ ವ್ಯವಸ್ಥೆಯನ್ನ ಬಂದ್ಬಿಟ್ಟಿದ್ವಿ. ಭಾಗ 1 ಭಾಗ 2 ಯಾಕೆ ಭಾಗ 1 ಭಾಗ 2 ಮಾಡಿದ್ರು? ಎಷ್ಟೋ ಮಕ್ಕಳು ನಡ್ಕೊಂಡ್ ಬರ್ತಾರೆ, ಮಕ್ಕಳಿಗೆ ಅದೊಂದು ಬ್ಯಾಗ್ ಹೊರೆ ಏನಿದೆ ಅದು ತಪ್ಪಿಸ್ಬೇಕು. ನಾವು ಎರಡು ಜೊತೆಗೆ ಸಮವಸ್ತ್ರವನ್ನ ನೀಡಿದ್ದೇವೆ. ಈಗಾಗಲೇ 1ನೇ ಜೊತೆಗೆ ಸಮವಸ್ತ್ರವನ್ನ ನೀಡಿದ್ದೀವಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ನೋಡಿರ್ಬೋದು, ಮಕ್ಕಳೆಲ್ಲ ಬಂದು ಕಳಿಸ್ಕೊಟ್ಟಿದ್ದೀವಿ. 2ನೇ ಜೊತೆ ಸಮವಸ್ತ್ರ ಬಂದಿದೆ. ಆದ್ರೆ ಇನ್ನೂ 2ನೇ ಕ್ಲಾಸ್ ಮಕ್ಕಳಿಗೆ ಕೊರತೆ ಇರೋದ್ರಿಂದ ಅಲ್ಲಿ ಕ್ಲಸ್ಟರ್ ಹಂತದಲ್ಲಿದೆ. ನಿನ್ನೆ ಶಾಲೆ ಇದ್ದಿದ್ರೆ ನಾನು ತಗೊಂಡ್ಬರ್ತಿದ್ದೆ. ಹಾಗಾಗಿ ಸೋಮವಾರ 2ನೇ ಜೊತೆ ಸಮವಸ್ತ್ರನೂ ಕೂಡ ಕೊಡ್ತೇವೆ. ಇನ್ನು ಶಾಲೆಯಲ್ಲಿ ಬಿಸಿ ಊಟಕ್ಕೆ ಸಂಬಂಧ ಪ್ರತಿ ಕ್ಷೀರಭಾಗ್ಯ ಏನು ವಾರದ 5 ದಿನ ಸೋಮವಾರದಿಂದ ಶುಕ್ರವಾರ ತನಕ ಮಕ್ಕಳಿಗೆ ಬಿಸಿ ಹಾಲನ್ನ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಾಯಿ ಶೂರ್ ರಾಗಿ ಮಾಲ್ಟನ್ನು ಕೂಡ ಮಿಶ್ರಣ ಮಾಡಿ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಮಕ್ಕಳಲ್ಲಿ
ಪೌಷ್ಟಿಕಾಂಶ ಹೆಚ್ಚಾಗಲಿ ಅಂತೇಳಿ, ಮತ್ತೆ ಆ ಮಕ್ಕಳು ಸದೃಢವಾಗಿದ್ದರೆ ಕಲಿಕೆಯಲ್ಲಿ ಅವರು ಉನ್ನತ ಪ್ರಗತಿಯನ್ನು ಸಾಧಿಸಲಿಕ್ಕೆ ಅವರು ದೈಹಿಕವಾಗಿ ಸಬಲರಾಗಿರ್ಬೇಕಂತೇಳಿ ಸರ್ಕಾರ ಈ ಒಂದು ಪ್ರೋತ್ಸಾಹದಾಯಕ ಯೋಜನೆಯನ್ನು ಜಾರಿಗೆ ತಂದಿರ್ತದೆ. ಅದ್ರ ಜೊತೆಗೆ ಕಳೆದ ವರ್ಷ ಸರ್ಕಾರ ಏನ್ ಮಾಡಿತ್ತು, ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವಾಗಿ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಏನ್ ಮಾಡಿತ್ತು, 2 ದಿನದಲ್ಲಿ ಮಂಗಳವಾರ ಮತ್ತೆ ಶುಕ್ರವಾರ ಮೊಟ್ಟೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು. ಅದ್ರ ಜೊತೆಗೆ ಏನು ಸಾಮಾಜಿಕ ಸೇವಾ ಕಾರ್ಯಕರ್ತರಾಗಿರ್ತಕ್ಕಂತಹ ನಮ್ಮ ಹೆಮ್ಮೆಯ ಅಜೀಂ ಪ್ರೇಮ್ಜಿ ಅವ್ರೇನ್ ಮಾಡಿದ್ರು, ಇಲ್ಲ ಮಕ್ಕಳಿಗೆ ವಾರದಲ್ಲಿ 4 ದಿನ ಮೊಟ್ಟೆ, ನೀವು ಸರ್ಕಾರದ 2 ದಿನ ಕೊಡಿ, ನಾವು ನಿಮಗೆ 4 ಮೊಟ್ಟೆಯನ್ನು ಎಕ್ಸ್ಟ್ರಾ ಕೊಡ್ತೇವೆ ಅಂತೇಳಿ 3 ವರ್ಷದ ಅವಧಿಗೆ, ತ್ರೈಮಾಸಿಕ ವರ್ಷದ ಅವಧಿಗೆ ಅವರು 1,500 ಕೋಟಿಯನ್ನ ಈ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ